ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಒಂದು ಸಿಂಪಲ್ ಆದಂಥ ಒಂದು ಬ್ಯೂಟಿ ಟಿಪ್ ಹೇಳ್ಕೊಡ್ತೀನಿ. ನಮ್ಮದು ಮುಖದಲ್ಲಿ ಇರೋ ರಿಂಗಲ್ಸು, ಅದಾದಮೇಲೆ ಕಪ್ಪೋದು ಕಲೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಲಿಕ್ಕೆ ನಾನು ನಿಮಗೆ ಒಂದು ಜೆಲ್ ಹೇಳ್ಕೊಡ್ತೀನಿ. ಸಿಂಪಲ್ ಆದಂಥ, ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ನಮ್ಮ ಮನೇಲಿ ಇರೋವಂಥ ಐಟಮ್ ಬರೀ ಎರಡೇ ಐಟಮ್ ಸಾಕು. ಅದಕ್ಕೆ ಜಾಸ್ತಿ ಸಸ್ಪೆನ್ಸ್ ಏನು ಬೇಕಾಗಿಲ್ಲ. ಏನೆಲ್ಲ ಅಂತ ನೋಡೋಣ. ಅದಕ್ಕಾಗಿ ಫಸ್ಟ್ ಬೇಕಾಗಿರೋದು ಅಲೋವೆರಾ ಜೆಲ್. ಅದಾದಮೇಲೆ ಒಂದು ಬೌಲ್ ತೊಗೊಂಡು ಈ ಅಲೋವೆರಾ ಜೆಲ್ ಇದರೊಳಗಡೆ ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಬೇಕಾಗಿರೋದು ಕಾಫಿ ಪೌಡ್ರ್. ನಾನು ಅರ್ಧ ಟೀ ಸ್ಪೂನು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಅದು ಇದರೊಳಗಡೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋ ಟೈಮಲ್ಲಿ ಈ ಥರ ಒಂಥರ ಜೆಲ್ ಥರ ಇರ್ತದೆ. ಇನ್ನು ಇದು ಮುಖದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಇದು ನಿಮಗೆ ರಾತ್ರಿ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು. ಮುಖ ಚೆನ್ನಾಗಿ ಗ್ಲೋ ಕಾಣ್ತದೆ. ರಿಂಗಲ್ಸ್ ಎಲ್ಲ ಹೋಗಿ ಫೇಸ್ ಕ್ಲಿಯರ್ ಆಗುತ್ತದೆ. ಆದರೆ ಕಂಟಿನ್ಯೂ ಆಗಿ ಮಾಡಬೇಕು. ಇದು ಈ ಥರ ಅಪ್ಲೈ ಮಾಡ್ಕೊಂಡು ರಾತ್ರಿ ಮಲಗ್ಬೋದು, ಆಯಿತಾ? ಅದಾದಮೇಲೆ ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡ್ರೆ ಮುಖ ಚೆನ್ನಾಗಿ ಗ್ಲೋ ಕಾಣ್ತದೆ. ಕಾಫಿ ಪೌಡ್ರ್ ಎಲ್ಲರಿಗೂ ಗೊತ್ತಿದೆ, ಸ್ಕಿನ್ ವೈಟನಿಂಗು, ಅದೇ ಆದಮೇಲೆ ಮುಖದ್ದು ರಿಂಗಲ್ಸ್ ಹೋಗಲಿಕ್ಕೆ ಎಲ್ಲದಕ್ಕೂ ಕಾಫಿ ಪೌಡ್ರ್ ತುಂಬ ಒಳ್ಳೆಯದು. ಅದಾದಮೇಲೆ ಅಲೋವೆರಾ ಜೆಲ್ ಎಲ್ಲರಿಗೂ ಗೊತ್ತಿರೋದೆ, ಯಾಕೆಂದರೆ ಅಲೋವೆರಾ ಜೆಲ್ ಬಂದು ತುಂಬ ಮಾಯಿಶ್ಚರೈಸ್ ಕೊಡುತ್ತೆ, ನಮ್ಮ ಮುಖಕ್ಕೆಲ್ಲ ತುಂಬ ಗ್ಲೋ ಕೊಡುತ್ತದೆ. ಕಾಫಿ ಪೌಡ್ರು ಅದಾದಮೇಲೆ ಅಲೋವೆರಾ ಜೆಲ್ಲ ಇದೆಲ್ಲ ಅದರ ನ್ಯಾಚುರಲ್ ಆದಂಥ ಐಟಮ್, ಕೆಮಿಕಲ್ಸ್ ಏನು ಆ್ಯಡ್ ಮಾಡ್ತಾ ಇಲ್ಲ. ಅದರಿಂದ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಓಕೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಚಿಕ್ಕದೊಂದು ಈ ಬ್ಯೂಟಿ ಟಿಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ, ನಾಳೆ ನಾವು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.